ಹಾಯ್ ನಮಸ್ತೆ, ವೆಲ್ಕಮ್ ಟು ರಶ್ಮಿ ಮಧು ವ್ಲಾಗ್ಸ್. ಇದು ನಂದು ಫಸ್ಟ್ ಮಿನಿ ವ್ಲಾಗ್ ಆಗಿರುತ್ತೆ. ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದು ಭಾನುವಾರದ ದಿನ. ಇವತ್ತು ಬೆಳಿಗ್ಗೆನೇ ಮನೆಯಲ್ಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಅಂತ ನಾನು ನನ್ನ ಹಸ್ಬೆಂಡು ಹೊರಟು. ನಾವು ಪ್ರತಿ ಭಾನುವಾರ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೆ ಇವತ್ತು ಮದ್ದೂರಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಅಲ್ಲೋಗಿದ್ವಿ. ಅಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಒಂದು ಗೋಧಿ ತೊಗೊಂಡು ಬಂದೆ. ಅಲ್ಲಿ ನಾವು ಪ್ರತಿ ವಾರ ದೇವಸ್ಥಾನಕ್ಕೆ ಒಂದು ಅಡಿಕೆ ತಟ್ಟೆಯಲ್ಲಿ 1 kg ಗೋಧಿ, 10 ಕೆಂಪು ಹೂವು, 10 ಬಾಳೆಹಣ್ಣು, 10 ಎಲೆ ಅಡಿಕೆ, 1 ಕೆಂಪು ಟವಲ್ಲು ಮತ್ತು 10 ರೂಪಾಯಿನ ಇಟ್ಟು ದೇವಸ್ಥಾನಕ್ಕೆ ಪ್ರತಿ ವಾರ ದಾನ ಕೊಡ್ತೀವಿ. ಇವತ್ತು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಕೊಟ್ವಿ. ತುಂಬ ಚೆನ್ನಾಗಿದೆ. ನಾವು ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿದ್ದು. ಅಲ್ಲಿಂದ ನಮ್ಮ ಹಸ್ಬೆಂಡು ನನ್ನ ಮನೆ ಹತ್ರ ಡ್ರಾಪ್ ಮಾಡಿ ಶಾಪ್ಗೆ ಅಂತ ಹೋದರು. ಅಲ್ಲಿಂದ ನಮ್ಮ ರಿಲೇಟಿವ್ ಅವ್ರದ್ದು ಫಂಕ್ಷನ್ ಇತ್ತು ಅಂತ ನಮ್ಮ ಅಕ್ಕನ ಹತ್ರ ಅವ್ರ ಮನೆ ಹತ್ರ ಡ್ರಾಪ್ ತೊಗೊಂಡೆ. ಅಲ್ಲಿ ರಿಲೇಟಿವ್ ಎಲ್ಲ ಸಿಕ್ಕಿ ಎಲ್ಲ ಮಾತಾಡಿಕೊಂಡು ಅಳತೆ ಹೊಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಪಟ್ಲದಮ್ಮ ಅಂತ ದೇವರು, ಹರಕೆ ಇತ್ತು ಅಂತ ದೇವ್ರು ಕರೆಸಿ ನಾನ್ ವೆಜ್ ಊಟ ಮಾಡಿದರು. ಅಲ್ಲಿ ಮಧು ಅವರು ಬರ್ತೀನಿ ಊಟಕ್ಕೆ ಅಂತ ಹೇಳಿದರು. ಅದಕ್ಕೆ ವೆಯ್ಟ್ ಮಾಡಿಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡ್ತಿದ್ವಿ. ಇದೇ ಪಟ್ಲದಮ್ಮ ಪೂಜೆ. ನಮ್ಮೂರ ಹತ್ರನೇ ರುದ್ರಾಕ್ಷಿಪುರ ಅಂತ, ಅಲ್ಲಿ ನೈಟು ದೇವ್ರ ಮೆರವಣಿಗೆ ಎಲ್ಲ ಮಾಡಿ ಇವತ್ತು ನಾನ್ ವೆಜ್ ಊಟ ಇಟ್ಕೊಂಡಿದ್ರು. ಮಧು ಅವ್ರು ಬಂದಮೇಲೆ ಊಟ ಎಲ್ಲ ಮುಗಿಸಿ ನಮ್ಮದು ಕಾರಲ್ಲಿ ಒಂದು ರೌಂಡ್ ಹೋಗಬೇಕು ಅಂತ ಹೇಳ್ತಿದ್ದ. ಅದಕ್ಕೆ ಅವನ್ನ ಕಾರಲ್ಲಿ ಒಂದು ರೌಂಡು ಓಡಾಡಿಸಿ ಸಂಜೆ ಮತ್ತೆ ಮನೆ ಹತ್ರ ಬಂದು ನಮ್ಮದು ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ. ಅಲ್ಲಿ ನೀರು ಕ್ಯೂರಿಂಗ್ ಮಾಡಬೇಕಿತ್ತು. ಹಾಗಾಗಿ ಮಧು ಅವರು ನೀರು ಹಾಕ್ತಾಯಿದ್ದಾರೆ. ಇವತ್ತಿನ ನನ್ನ ಭಾನುವಾರದ ದಿನ ಈ ಥರ ಇತ್ತು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.